ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತೇನಪ್ಪ ವಿಶೇಷತೆ ಅಂದರೆ, ನಮ್ಮ ಯಜಮಾನ್ರು ಇವತ್ತು ಸ್ಪೆಷಲ್ಲಾಗಿ ಕೈಗೊಜ್ಜಿನ ಬದನೆಕಾಯಿ ಚಟ್ನಿ ಮಾಡ್ತಾ ಇದ್ದಾರೆ. ಇದು ತುಂಬಾ ರುಚಿಯಾಗಿರುತ್ತೆ, ಸಖತ್ ಟೇಸ್ಟಿಯಾಗಿರುತ್ತೆ. ಆಗಿನ ಕಾಲದಲ್ಲಿ ನಮ್ಮ ತಾಯಿ ಅಜ್ಜಿದಿರೆಲ್ಲ ಈ ಗೊಜ್ಜನ್ನ ಮಾಡ್ತಾಯಿದ್ರು. ತುಂಬಾ ಚೆನ್ನಾಗಿರೋದು. ಹಾಗಿದ್ರೆ ಬನ್ನಿ ನೋಡೋಣ ನಮ್ಮ ಯಜಮಾನ್ರು ಹೇಗೆ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ ಅಂತ ನೋಡೋಣ. ಒಂದು ಅರ್ಧ kg ಆಗೋಷ್ಟು ನಾನು ಬದನೆಕಾಯಿ ತೊಗೊಳ್ತಾ ಇದ್ದೀನಿ. ಪರ್ಪಲ್ ಕಲರ್ದು ನಾನು ಬದನೆಕಾಯಿ ತೊಗೊಂಡಿದ್ದೀನಿ. ನೀವು ವೈಟ್ ಬದನೆಕಾಯಿ ಬೇಕಾದರೂ ತೊಗೊಳ್ಬೋದು, ಮೈಸೂರು ಬದನೆಕಾಯಿ. ನಾನು ಪರ್ಪಲ್ ಮೈಸೂರು ಬದನೆಕಾಯಿ ತೊಗೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಮೊದಲು ಜಜ್ಜಿಟ್ಕೊಳ್ತೀವಿ, ನಂತರ ಈರುಳ್ಳಿ ಹಾಕ್ಕೊಂಡು ಜಜ್ಜಿಟ್ಕೊಳ್ತೀವಿ, ಆಮೇಲೆ ಬೆಳ್ಳುಳ್ಳಿನೂ ಹಾಕ್ಕೊಂಡು ಜಜ್ಜಿಟ್ಕೊಳ್ತೀವಿ. ಇದನ್ನೆಲ್ಲ ನಾವು ಕಲ್ಲಲ್ಲಿ ಜಜ್ಜಿಟ್ಕೊಂಡು ಮಾಡ್ಕೊಳೋದ್ರಿಂದ ರುಚಿನೇ ಸೂಪರಾಗಿರುತ್ತೆ, ಸಖತ್ ಟೇಸ್ಟಿಯಾಗಿರುತ್ತೆ. ಈಗ ಬೆಳ್ಳುಳ್ಳಿ ಹಾಕ್ಕೊಂಡು ಜಜ್ಕೊಳ್ತಾ ಇದ್ದೀವಿ. ಈಗ ಎಲ್ಲನೂ ಜಜ್ಜಿಟ್ಕೊಂಡು ಸಪ್ರೇಟ್ ಇಟ್ಕೊಂಡಿದ್ದೀವಿ. ಈಗ ಬದನೆಕಾಯಿ ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಚಾಕು ತೊಗೊಂಡು ಚಾಕುಗೆ ಚುಚ್ಕೊಂಡು ಇದನ್ನ ಸ್ವಲ್ಪ ಚೆನ್ನಾಗಿ ಸುಟ್ಕೊಳ್ತೀನಿ. ಸ್ಪೆಷಲ್ ಫ್ರೆಂಡ್, ಹೇಗಿದೆ ಅಂತ ಹೇಳಿ ನಮ್ಮ ಯಜಮಾನ್ರು ಮಾಡ್ತಾ ಇರೋದು ನೋಡಿ ಫ್ರೆಂಡ್ಸ್. ಬೆಂಕಿಯಲ್ಲಿ ಸುಡ್ತಾ ಇದ್ದಾರೆ ನಮ್ಮ ಯಜಮಾನ್ರು ಬದನೆಕಾಯಿ. ಸ್ಟೌವಲ್ಲಿ ಸುಡ್ತಾ ಇದ್ದಾರೆ, ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದಾರೆ ನಮ್ಮ ಯಜಮಾನ್ರು. ತುಂಬಾನೇ ಚೆನ್ನಾಗಿರುತ್ತೆ ಇದು ಕೈಗೊಜ್ಜು. ನೀವು ಟ್ರೈ ಮಾಡಿ ಫ್ರೆಂಡ್ಸ್, ಈ ರೀತಿ ತುಂಬಾ ಚೆನ್ನಾಗಿರುತ್ತೆ. ಚಳಿಗಾಲದಲ್ಲಂತೂ ಸೂಪರ್ ಆಗಿರುತ್ತೆ ಇದು. ನೋಡ್ಬೇಕು ಇದನ್ನ. ಬೇಕಿದ್ರೆ ನೀವು ಬದನೆಕಾಯಿ ಎಣ್ಣೆ ಸರ್ಕೊಂಡು ಬೇಕಾದ್ರೆ ಮಾಡ್ಕೊಳ್ಬೋದು, ಆಯಿಲ್ ಡಿಪ್ ಮಾಡ್ಕೊಂಡು ಮಾಡ್ಕೊಳ್ಬೋದು, ಸುಟ್ಕೊಳ್ಬೋದು, ಅದು ಚೆನ್ನಾಗಿರುತ್ತೆ. ಫುಲ್ಲು ಬ್ಲಾಕ್ ಆಗಬೇಕು ಬದನೆಕಾಯಿ, ಅಲ್ಲಿವರೆಗೂ ಸುಟ್ಕೊಳ್ಬೇಕು ನಾವು. ಮುದ್ದೆಗೆ ಬದನೆಕಾಯಿ ಚಟ್ನಿ ಕಡ್ಡಿ ಮೀನು ಸುಟ್ಕೊಂಡು ತಿಂತಾ ಇದ್ರೆ ಆಹಾ, ಬಾಯಲ್ಲಿ ಹಾಗೆ ನೀರು ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಡೈಲಿ ಸಾಂಬಾರ್ ತಿಂದು ಬೇಜಾರಾಗಿದ್ರೆ ಈ ರೀತಿ ಒಂದ್ಸಲಿ ಮಾಡ್ಕೊಂಡು ತಿನ್ನಿ, ಇನ್ನೂ ಬೇಕಂತ ತಿಂತೀರಾ ಮಾಡ್ಕೊಂಡು, ಅಷ್ಟು ಚೆನ್ನಾಗಿರುತ್ತೆ. ಜ್ವರದ ಟೈಮಲ್ಲಿ ಬಾಯಿ ಕಸರೆ ಆಗಿರುತ್ತೆ, ಆ ಟೈಮಲ್ಲಿ ಈ ಚಟ್ನಿ ಮಾಡ್ಕೊಂಡು ತಿನ್ನಿ. ಸ್ಟವ್ ಹಚ್ಕೊಂಡು ಬಾಣಲಿ ಇಟ್ಕೊಂಡಿದೀವಿ. ಈಗ ಬಾಣಲಿ ಬಿಸಿ ಆಗಿದೆ. ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದಾರೆ. ಎಣ್ಣೆ ಬಿಸಿ ಆಗಬೇಕು. ಹಾಕ್ರಿ. ಜೀರಿಗೆ ಮೆಣಸು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದಾರಲ್ಲ, ಅದನ್ನ ಹಾಕ್ಕೊಳ್ಬೇಕು. ಜೀರಿಗೆ ಮೆಣಸೆಲ್ಲ ಹಾಕಿದ್ದಾರೆ. ಇದೊಂದು ಸ್ವಲ್ಪ ಫ್ರೈ ಆಗಲಿ. ಈರುಳ್ಳಿ ಹಾಕ್ತಾರೆ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾರೆ. ಇದನ್ನ ಈಗ ಫ್ರೈ ಮಾಡ್ಕೊಳ್ಬೇಕು. 2 ಈರುಳ್ಳಿನ ಜಜ್ಜಿಟ್ಕೊಂಡು ಹಾಕ್ಕೊಳ್ತಾ ಇದ್ದಾರೆ. ನೆಕ್ಸ್ಟ್ ಬೆಳ್ಳುಳ್ಳಿ ಹಾಕ್ತಾ ಇದ್ದಾರೆ, ಹಸಿಮೆಣಸಿನ್ಕಾಯಿ. ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್, ಎಷ್ಟು ಬೇಕಷ್ಟು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಮೆಣಸಿನ್ಕಾಯಿ ತೊಗೊಂಡಿರೋದು ಹಸಿಮೆಣಸಿನ್ಕಾಯಿ 4 ತೊಗೊಂಡಿದ್ದಾರೆ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈಗ ನೆಕ್ಸ್ಟ್ ಏನು ಹಾಕ್ಕೊಳ್ತೀರಾ? ಟೊಮೆಟೊ ಹಾಕ್ಕೊಳ್ತಾ ಇದ್ದಾರೆ. ನೆಕ್ಸ್ಟ್ ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾರೆ. ಈಗ ಸ್ವಲ್ಪ ಟೊಮೆಟೊನ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು. ಈಗ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದಾರೆ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ನಾವು ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀವಿ, ಟೊಮೆಟೊನೂ ಹಾಕ್ಕೊಳ್ತಾ ಇದ್ದೀವಿ, ಎರಡು ಸೇರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಈಗ ಹುಣಸೆಹಣ್ಣು ರಸ ಹಾಕ್ತಾ ಇದ್ದಾರೆ. ಹುಣಸೆಹಣ್ಣು ರಸ ಹಾಕ್ತಾ ಇದ್ದಾರೆ. ಒಂದು ನಿಂಬೆಹಣ್ಣು ಗಾತ್ರ ಹುಣಸೆಹಣ್ಣು ರಸ ತಗೊಳ್ಳಿ, ಸಾಕು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಈ ಬದನೆಕಾಯಿ ಎಲ್ಲ ಸುಟ್ಟಿರೋ ಬದನೆಕಾಯಿ ಎಲ್ಲ ಸ್ಮ್ಯಾಶ್ ಮಾಡ್ಕೊಳ್ತಾರೆ. ಹೀಗೆ ಕಲ್ಲಲ್ಲೇ ಸ್ಮ್ಯಾಶ್ ಮಾಡ್ಕೊಳ್ತಾರೆ ಚೆನ್ನಾಗಿ. ಹೀಗೆ ಮಾಡ್ಕೊಳ್ಬೇಕು. ಚೆನ್ನಾಗಿ ಸ್ವಲ್ಪ ನೈಸಾಗಿ ಆಗೋವರೆಗೂ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಈಗ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಇವಾಗ ಈ ಗೊಜ್ಜಿಗೆ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇದನ್ನು. ಇವಾಗ ಇದನ್ನು ಮಿಕ್ಸ್ ಮಾಡ್ತೀರಾ? ಇವಾಗ ಮಿಕ್ಸ್ ಮಾಡ್ತಾರೆ. ಬದನೆಕಾಯಿ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿರೋದನ್ನ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದಾರೆ ಗೊಜ್ಜಿಗೆ. ನೋಡಿ ಫ್ರೆಂಡ್ಸ್, ಇದಕ್ಕೆ ಸಾಸಿವೆ ಏನು ಹಾಕಿಲ್ಲ ನಾವು ಒಗ್ಗರಣೆ ಮಾಡೋಕ್ಕೆ. ಸಾಸಿವೆ ಕರ್ಬೇವಿನ ಸೊಪ್ಪು ಏನು ಹಾಕಿಲ್ಲ, ಹಾಗೆ ಮಾಡ್ತಾ ಇದೀವಿ. ಕೈ ಗೊಜ್ಜು ರುಚಿಯಾಗಿರುತ್ತೆ, ಸಖತ್ ಟೇಸ್ಟಿಯಾಗಿರುತ್ತೆ. ನಮ್ಮ ಯಜಮಾನ್ರು ಹೇಗೆ ಮಾಡಿದ್ದಾರೆ ಅಂತ ಕಮೆಂಟ್ ಹಾಕಿ ಹೇಳಿ. ಈ ಗೊಜ್ಜನ್ನ ನೀವು ಅನ್ನ, ಚಪಾತಿಗೆ, ಮುದ್ದೆಗೆ ಮತ್ತು ಕೋಲ್ಡ್ ಆಗಿರುವಾಗ ಈ ರೆಸಿಪಿ ಮಾಡ್ಕೊಂಡು ತಿನ್ನಿ. ಕೋಲ್ಡ್ ಎಲ್ಲ ಮಾಯ ಆಗಿಬಿಡುತ್ತೆ ನಿಮಗೆ. ತುಂಬಾ ರುಚಿಯಾಗಿರುತ್ತೆ. ಈ ರೀತಿ ನೀವು ಟ್ರೈ ಮಾಡಿ ಕೈ ಗೊಜ್ಜನ್ನ. ಈಗ ಏನು ಹಾಕ್ತಾ ಇದ್ದೀರಾ? ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಇದು ಗೊಜ್ಜು, ಜಾಸ್ತಿ ನೀರು ಹಾಕ್ಕೊಬೇಡಿ.
ಮೀಡಿಯಮ್ ಆಗಿದ್ರೆ ಸಾಕು. ಇನ್ನೊಂದು ಫ್ರೆಂಡ್ಸ್, ನಾವು ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಕಲ್ಲಲ್ಲಿ ಜಜ್ಕೊಂಡು ಮಾಡ್ಕೊಂಡಿರೋದ್ರಿಂದ ತುಂಬಾನೇ ರುಚಿಯಾಗಿರುತ್ತೆ. ಎಲ್ಲ ಕಡೆ ಕೋಲ್ಡ್ ಅದು ಇದಾಗಿರೋದ್ರಿಂದ ಈ ಥರ ಮಾಡ್ಕೊಂಡು ಇವಾಗ ಮುದ್ದೆ ರೆಡಿ ಆಗಿದೆ ನೋಡಿ ಫ್ರೆಂಡ್ಸ್. ಇವಾಗ ಮುದ್ದೆ ರೆಡಿ ಆಗಿದೆ, ಬಿಸಿ ಬಿಸಿಯಾದ ಮುದ್ದೆ ರೆಡಿ ಆಗಿದೆ. ಮುದ್ದೆ ಇಡ್ತಾ ಇದ್ದಾರೆ. ಇವಾಗ ಇದಕ್ಕೆ ಗೊಜ್ಜಾಕ್ತಾರೆ ನೋಡಿ ಫ್ರೆಂಡ್ಸ್. ಇವಾಗ ಕೈಗೊಜ್ಜಿನ ಬದನೆಕಾಯಿ ಚಟ್ನಿ ರೆಡಿ ಆಗಿದೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ನಮ್ಮ ಯಜಮಾನ್ರು ಹೇಗೆ ಮಾಡಿದಾರಂತೆ ಕಮೆಂಟ್ ಹಾಕಿ ಹೇಳಿ. ಈ ಚಳಿಗಾಲಕ್ಕಂತೂ ತುಂಬಾನೇ ಒಳ್ಳೇದು ಇದು, ಈ ಥರ ಗೊಜ್ಜು ಮಾಡ್ಕೊಂಡು ತಿನ್ನೋದ್ರಿಂದ. ಆಗಿನ ಕಾಲದಲ್ಲಿ ನಮ್ಮ ಅಜ್ಜಿ, ನಮ್ಮ ತಾಯಿಯವರು ತುಂಬಾನೇ ಇಷ್ಟಪಡೋರು ಈ ಬದನೆಕಾಯಿ ಚಟ್ನಿನ. ನಮ್ಗಾಗ ಅಷ್ಟು ಇಷ್ಟ ಆಗ್ತಾರಲ್ಲ. ಬದನೆಕಾಯಿ ಚಟ್ನಿ ಮಾಡಿಬಿಟ್ಟು ಒಂದು ಕಡ್ಡಿ ಮೀನು ಸುಟ್ಟು ಕೊಟ್ಬಿಟ್ರೆ ಸಾಕು, ಹೊಟ್ಟೆ ತುಂಬ ಊಟ ಮಾಡೋರು. ಅವ್ರಿಗೆ ಕಡ್ಡಿ ಮೀನು ಬದನೆಕಾಯಿ ಚಟ್ನಿ ಅಂದರೆ ತುಂಬಾ ಇಷ್ಟ. ಅದಕ್ಕೆ ಅವರೆಲ್ಲ ಸ್ಟೇಜ್ ಆದರೂ ಗಟ್ಟಿ ಮುಟ್ಟಾಗಿದ್ರು, ಅಷ್ಟು ಆರೋಗ್ಯವಾಗಿದ್ದರು. ಕಡ್ಡಿ ಮೀನು ತಿನ್ನೋಕ್ಕೆ ಇಷ್ಟ ಇಲ್ದವರು ಬೇಕಾದ್ರೆ ಸಂಡಿಗೆ ಆಗಲಿ, ಹಪ್ಪಳ ಆಗಲಿ ಕರ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫ್ರೆಂಡ್ಸ್.